ಹಾಯ್ ಫ್ರೆಂಡ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾನು ಜಮೀನ್ ಕಡೆ ಬಂದಿದೆ. ಚೀರ್ನಳ್ಳಿ ಗ್ರಾಮ ಇದು. ಚೀರ್ನಳ್ಳಿ ಗ್ರಾಮಕ್ಕೆ ಸೇರಿರುವಂಥ ಜಮೀನು ಇದು. ಹಾಗೂ ಹೊಸೂರು ಬೂತ್ನೊಸೂರು ಗ್ರಾಮಕ್ಕೂ ಸೇರಿರುವಂಥ ಜಮೀನು ನೋಡಿ. ಈ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ, ಯಾವ ಥರ ವ್ಯವಸಾಯ ಮಾಡ್ತಾವ್ರೆ, ಅದನ್ನ ನಿಮಗೆ ವಿಡಿಯೋ ಮುಖಾಂತರ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ನೋಡಿ ಒಂದು ಟ್ರಿಪ್ಪು. ಅದೇ ಥರ ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೊಡಿ. ಯಾಕೆಂದರೆ ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ. ಏನೇ ಒಂದು ಬೆಳಿಬೇಕಾದ್ರೂ ತುಂಬ ಕಷ್ಟಪಡ್ತಾರೆ ನಮ್ಮ ರೈತರು. ನೋಡಿ, ಈ ಕಡೆ ಎಲ್ಲ ಕಬ್ಬು ನೋಡಿ, ಪಕ್ಕದಲ್ಲಿ ಕಬ್ಬು ಐತೆ, ಈ ಕಡೆ ರಾಗಿ ಐತೆ. ಅದನ್ನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಯಾವ ಥರ ರಾಗಿ ಬೆಳೆದಾರೆ ನಮ್ಮ ರೈತರು ಅಂತ. ಬನ್ನಿ ನೋಡೋಣ ಒಂದು ಟ್ರಿಪ್ಪು. ನೋಡಿ, ನಮ್ಮ ರೈತರು ಬೆಳೆದಿರುವಂಥ ರಾಗಿ ಇದು. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕಿಗೆ ಸೇರಿರುವಂಥ ಚೀರ್ನಳ್ಳಿ ಗ್ರಾಮ ಹಾಗೂ ಬೂತ್ನೊಸೂರು ಗ್ರಾಮದ ನಮ್ಮ ರೈತರು ಎಲ್ಲನೂ ನೀಟಾಗಿ ಬೆಳೆದಿದ್ದಾರೆ. ನೋಡಿ, ಇದು ರಾಗಿ, ಸುತ್ತಮುತ್ತ ರಾಗಿ ಐತೆ, ಅಲ್ಲಿ ಜೋಳ ಐತೆ, ಅಲ್ಲಿ ಕಬ್ಬು ಐತೆ ನೋಡಿ ಪಕ್ಕದಲ್ಲಿ. ಅದೇ ಥರ ತೆಗುಮರ ಸಾಲುಗಳು, ಮರ ಗಿಡಗಳು, ಇವೆಲ್ಲ ನಮ್ಮ ತಾತ ಮುತ್ತಾತಿರ ಕಾಲದಲ್ಲಿ ನೆಟ್ಟಿರುವಂಥ ಮರ ಗಿಡಗಳು. ಅದೇ ಥರ ರಾಗಿ. ಅಲ್ಲಿ ನೋಡಿ, ನಮ್ಮ ರೈತರು ಒಬ್ಬರು ಅಲ್ಲಿ ಕಳೆ ತಿಳ್ತಾ ಇದ್ದಾರೆ ಗದ್ದೆ ಒಳಗಡೆ ನಿಂತ್ಕೊಂಡು. ಅದು ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ನೋಡಿ, ಆ ಮೂಲಲ್ಲಿ ಕಳೆ ತಿಳ್ತಾ ಇದ್ದಾರೆ ನಮ್ಮ ರೈತರು ಭತ್ತದ ಗದ್ದೆ ಒಳಗಡೆ. ಭತ್ತದ ಗದ್ದೆ ಒಳಗಡೆ ಕಳೆ ತಿತ್ರನೇ ಭತ್ತ ಚೆಂದಾಗೋದು. ಅದಕ್ಕೆ ಉಪ್ಪು ಹಿಂಡಿ ಜಾಸ್ತಿ ಕೊಡಬೇಕು ಆದರೆ ಗೊಬ್ಬರ ಎಲ್ಲನೂ. ಅದೇ ಥರ ಕಬ್ಬು ಪೈರನ್ನು ನೆಟ್ಟಿದ್ದಾರೆ ನಮ್ಮ ರೈತರು ಒಬ್ಬರು ಪಕ್ಕದಲ್ಲಿ. ನೋಡಿ, ಅಲ್ಲಿ ನಮ್ಮ ಅಕ್ಕ ಒಬ್ಬರು ಇಟ್ಟು ಊಟ ತಗೊಂಡು ಹೋಗ್ತಿದ್ದಾರೆ ಬುಟ್ಟಿ ಒಳಗೆ ಮಡಿಕೊಂಡು. ನೋಡಿ, ಏರಿ ಮೇಲ್ಗಡೆ ಗದ್ದೆಗೆ ಊಟ ತಗೊಂಡು ಹೋಗ್ತಿದ್ದಾರೆ. ಅಲ್ಲಿ ಗದ್ದೆ ಹತ್ರ ಅವರ ಯಜಮಾನರು ಗದ್ದೆ ಬಂದಿದ್ದಾರೆ, ಅವ್ರಿಗೆ ಊಟ ತಗೊಂಡು ಹೋಗ್ತಿದ್ದಾರೆ. ಅದೇ ಥರ ನೋಡಿ, ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ಚಂದು ಸ್ವಾಮಿಗಳು ತಂಬಾಟೆ ಬೆಳೆದಿದ್ದಾರೆ, ತುಂಬ ಸಖತ ಬೆಳೆದಿದ್ದಾರೆ ತಂಬಾಟೆಯ. ಅಂಜಲಿ ಅಂದ್ಬಿಟ್ಟು ನೋಡಿ, ತಂಬಾಟೆ ಗಿಡ ಅಂಜಲಿ ಗಿಡ ಅಂತ ಹಾಕಾರ. ಇವಾಗ ಹುಳಿ ತಂಬಾಟೆ, ನಾಟಿ ತಂಬಾಟೆ ಅಂತ ಬರಲ್ಲ. ಯಾವ ತಂಬಾಟೆ ಏನು ಹೆಸರು ಅಂತ ಕೇಳ್ತಾರೆ ಇವತ್ತು. ಇದು ಅಂಜಲಿ ತಂಬಾಟೆ ತುಂಬ ಸಖತ ಬೆಳೆದಿದ್ದಾರೆ ನಿಜಾಗ್ಲೂ. ಬೆಳೆದಿರುವಂಥ ನಮ್ಮ ಚಂದು ರೈತರು, ಯಾಕೆಂದರೆ ತುಂಬ ಕಷ್ಟಪಟ್ಟೆ ಬೆಳೆದಿರೋದು, ಆದರೆ ರೈಟ್ ಇಲ್ಲ ಕರೆಕ್ಟಾಗೆ. ಇವೆಲ್ಲ ಕೆ ಜಿ ಒಂದು 4 ರೂಪಾಯಿ 5 ರೂಪಾಯಿಗೆ ಹೋಯ್ತಾ ಐತೆ ನಿಜಾಗ್ಲೂ. ನಮ್ಮ ರೈತರು ತುಂಬಾ ಕಷ್ಟಪಡ್ತಾರೆ. ಏನೇ ಒಂದು ಬೆಳಿಬೇಕು ಅಂದ್ರೂ ಆ ರೈಟು ಸಿಗಲ್ಲ. ನೋಡಿ, ಎಷ್ಟೊಂದು ಒಂದು ಎಕರೆಗೆ ಹಾಕಿದ್ದಾರೆ ನಿಜಾಗ್ಲೂ. ಯಾವ ಥರ ಬೆಳೆದಾರೆ ನೋಡಿ, ತುಂಬಾ ಸಖತ ಬೆಳೆದಿದ್ದಾರೆ ನಿಜಾಗ್ಲೂ. ಮುತ್ತು ಪೋಣಿಸ್ತೈತೆ ತಂಬಾಟೆ ಗಿಡದಲ್ಲಿ ನೋಡಿ, ಮುತ್ತು ಪೋಣಿಸೈತೆ. ಆದ್ರೂ ರೈಟು ಸಿಗ್ತಾ ಇಲ್ಲ ನಿಜಾಗ್ಲೂ. ನಮಗೆಲ್ಲ ತುಂಬ ನೋವಾಗುತ್ತೆ ನಿಜಾಗ್ಲೂ. ನಮ್ಮ ರೈತರು ಬೆಳೆದಿರೋಂಥ ಒಂದು ಯಾವುದೇ ಒಂದು ಬೆಳೆಗೆ ರೈಟು ಸಿಗಲ್ವಲ್ಲ ಅಂದ್ಬಿಟ್ಟು. ನೋಡಿ, ಬೆಳೆದಿರುವಂಥ ನಮ್ಮ ಚಂದು ರೈತರ ಪರಿಚಯ ಮಾಡಿಸ್ತೀನಿ ನಿಮ್ಗೆ ಒಂದು ಟ್ರಿಪ್ಪು. ಅದೇ ಥರ ನಮ್ಮ ಮಂಚೇಗೌಡರು ಬಂದಿದ್ದಾರೆ ಇಲ್ಲಿಗೆ ರೈತರು. ಚೀರ್ನಳ್ಳಿ ಗ್ರಾಮದ ರೈತರು ಇವರು ಮಂಚೇಗೌಡರು ಅಂತ. ನೋಡಿ, ಯಾವ ಥರ ಗುದ್ಲಿಗೆ ಹಿಡ್ಕೊಂಡು ಯಾವ ಥರ ನೀರು ಕಟ್ತಾ ಇದ್ದಾರೆ ನಿಜಾಗ್ಲೂ. ನೋಡಿ ಯಾವ ಥರ ಇದು ಮಾಡ್ತಾಯಿದ್ದಾರೆ ಅಂತ. ಅವರು ನಮ್ಮ ಸಿದ್ದರಾಮಣ್ಣ ಅಂದ್ಬಿಟ್ಟು ಚೀರ್ನಳ್ಳಿ ಗ್ರಾಮದ ರೈತರು, ಅವರು ನಿಂತಿರೋರು ಪಂಚೆ ಹುಡ್ಕೊಂಡು. ನೋಡಿ ಯಾವ ಥರ ವ್ಯವಸಾಯ ಮಾಡ್ತಾಯಿದ್ದಾರೆ ಅಂತ ನಿಜಾಗ್ಲೂ. ಏನೇ ವ್ಯವಸಾಯ ಮಾಡಿದ್ರು ಅಷ್ಟೇ ನಿಜ. ಯಾಕೆಂದರೆ 3 ಹೊತ್ತು ಊಟಕ್ಕೆ ಗೈಲೇಬೇಕು ಎಂತೆರೂ. ಊಟ ಇಲ್ಲ ಅಂದರೆ ಆಗಲ್ಲ ಇವತ್ತಿನ ಇದರಲ್ಲಿ ನಿಜಾಗ್ಲೂ. ನೋಡಿ ಯಾವ ಥರ ಬುಡ ತಿಳ್ತಾ ಇದ್ದಾರೆ ಅಂತ ನೀರು ಕಟ್ಕೊಂಡು. ಮಂಚಣ್ಣ, ಹಾಂ ನೋಡಿ, ಇವರೇ ಮಂಚಣ್ಣ ಅಂತ ಬಿಳಿ ಗಡ್ಡೆ ಬಿಟ್ಕೊಂಡಿರೋರು ನಮ್ಮ ರೈತರು. ಇವರು ನಿಜಾಗ್ಲೂ ತುಂಬ ಕಷ್ಟಪಡ್ತಾರೆ. ನೋಡಿ ಯಾವ ಥರ ಕಷ್ಟಪಡ್ತಾ ಇದ್ದಾರೆ ಅಂತ. ಆದರೂ ರೈಟ್ ಸಿಗ್ತಾ ಇಲ್ಲ ಇದಕ್ಕೆಲ್ಲ ನಿಜಾಗ್ಲೂ. ನೋಡಿ 10-26 ಒಂದು ಮೂಟೆ ಎಷ್ಟಪ್ಪ? 1900 ಚಿಲ್ಲರೆ ಆಗದ. 50 ರೂಪಾಯಿ ಕಮ್ಮಿ 2000 ಆಗೈತೆ. 2100 ಆಗಿದಂತೆ ನೋಡಿ. ಅದೇ ಇವಾಗ ಒಂದು ಮೂಟೆ ಭತ್ತ ರೈತ ಬೆಳೆದಕ್ಕೆ, ಒಂದು ಕ್ವಿಂಟಲ್ ಭತ್ತಕ್ಕೆ 1400 ರೂಪಾಯಿ, 1500, 1900 ಅಂತಾರೆ.
ಅದೇ 1 ಕೆ ಜಿ ಬಿತ್ತನೆ ಭತ್ತಕ್ಕೆ ರೈತ ತಗೊಬರ್ಬೇಕು ಅಂದರೆ ಅಂಗಡಿಲಿ 1 ಕೆ ಜಿ ಬಿತ್ತನೆ ಭತ್ತ ರೈತ ತಗೊಬಂದು ಬೆಳಿತೀನಿ ಅಂದರೆ ನಿಜಕ್ಕೂ ಒಟ್ಲಾಗ್ತೀನಿ ಅಂತ ತಂದು ಅಂಗಡಿಗಳಲ್ಲಿ 450 ರೂಪಾಯಿ 1 ಕೆ ಜಿ ಭತ್ತ. ಎಲ್ಲಿಂದ ಎಲ್ಲಿ ಗಂಟ ಇದು ಮಾಡಿದಾರೆ ನೋಡಿ ಡಿಮ್ಯಾಂಡ ನೋಡಿ. ನಿನ್ನೆ ನಾನು ಸಣ್ಣ ಉಪ್ಪು ತಂದೆ 900 ಚಿಲ್ಲರೆ ಸಣ್ಣ ಉಪ್ಪು, 950 ರೂಪಾಯಿ ಸಣ್ಣ ಉಪ್ಪು. ಅದರಲ್ಲಿ ಮೋದಿದು ಫೋಟೋ ಐತೆ, ಸಿಂಬಲು ಮೋದಿದು, ಪ್ರಧಾನಿ ಮೋದಿ ಆಗಿದ್ದಾರಲ್ಲ ಅವ್ರದ್ದು ಸಿಂಬಲ್ ಐತೆ ಅದರಲ್ಲಿ. ಅವರೇ ಸಿಂಬಲ್ ಮಡಿಕೊಂಡು ಅವರೇ ಅಷ್ಟೊಂದು ರೇಟ್ ಜಾಸ್ತಿ ಮಾಡ್ತಾವ್ರೆ ಅಂದರೆ ಯಾರ ಮೇನು ಇದ್ರಲ್ಲಿ? ನಮ್ಮ ರೈತರು ಏನು ದುಡ್ಡು ಕೊಟ್ಬಿಟ್ಟು ಏನು ತಗೋಬೇಕು ಹಂಗಾರೆ? ನೋಡಿ ನೀವೇ ಯೋಚನೆ ಮಾಡಿ ಒಂದು ಟ್ರಿಪ್ಪು. ಅದೇ ಥರ ನಮ್ಮ ರೈತರು ಬೆಳೆದಿರುವಂಥ ಕಬ್ಬು, ಅವತ್ತಿನ ಕಾಲದಲ್ಲಿ ನಮ್ಮ ತಾತ ಮುತ್ತತ್ತಿರು ಬೆಳೆದಿರುವಂಥ ತೆಗುಮರಗಳು, ಮರ ಗಿಡಗಳು ಯಾವ ಥರ ಐತೆ ನೋಡಿ ಒಂದು ಟ್ರಿಪ್ಪು. ವಾತಾವರಣ ಅಂತೂ ತುಂಬ ಸಖತ್ತಾಗೈತೆ. ಬರಬೇಕು ಇಂಥ ಪ್ಲೇಸ್ಗೆಲ್ಲ ನೀವುಗಳು ಒಂದು ಟ್ರಿಪ್ ನೋಡಿ, ಒಂದು ಟ್ರಿಪ್ಪು ಯಾವ ಥರ ಐತೆ ಅಂತ ನೋಡಿ. ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಪೇಂಟಿಂಗ್ ಮಾಡ್ಬೋದು. ಬನ್ನಿ ಒಂದು ಟ್ರಿಪ್ಪು. ನಮ್ಮ ಕಲಾವಿದರು ಎಲ್ಲೋ ಅಂಥವು ಮೂಲೆ ಗುಂಪಾಯ್ತಿದ್ದಾರೆ. ನಿಜಕ್ಕೂ ಚಿತ್ರ ಬಿಡಿಸುವಂಥ ಕಲಾವಿದರು ದಯವಿಟ್ಟು ಬರಬೇಕು. ಇಂಥ ಜಾಗಕ್ಕೆ ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡಿ, ಪೇಂಟಿಂಗ್ಗಳು ಮಾಡಿ, ಒಳ್ಳೊಳ್ಳೆ ಪ್ಲೇಸ್ಗಳೈತೆ ಇಂಥ ಜಾಗದಲ್ಲಿ ನೋಡಿ. ಸುತ್ತಮುತ್ತ ಕಬ್ಬು, ಭತ್ತ, ತೆಗುಮರಗಳು, ಮರಗಳ್ದು ಸಾಲು ನೋಡಿ ಯಾವ ಥರ ಐತೆ ಅಂತ. ವಾತಾವರಣ ಒಳ್ಳೆ ವಾತಾವರಣ, ಗಾಳಿ ತುಂಬ ಸಖತ್ ಬೀಸ್ತೈತೆ. ಬರಬೇಕು, ಬನ್ನಿ ಒಂದು ಟ್ರಿಪ್ಪು. ಮುಂದೆ ನಾನು ಮತ್ತೆ ನಮ್ಮ ಒಬ್ಬರು ತಾಯಿ ಒಬ್ಬರು ಹುಲ್ಲು ಒತ್ಕೊಂಡು ಬರ್ತಾಯಿದ್ದಾರೆ, ಗದ್ದಾಗೆ ಹೋಗಿ ಕುಯ್ಕೊಂಡು ಮನೆಗೆ ತಗೊಂಡು ಹೋಗ್ತಿದ್ದಾರೆ. ಅವ್ರನ್ನೂ ನಿಮ್ಮ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಬನ್ನಿ ಒಂದು ಟ್ರಿಪ್ಪು. ಇಲ್ಲಿ ನೋಡಿ, ನಮ್ಮ ತಾಯಿಯರೊಬ್ಬರು ಗದ್ದಾಗೆ ಹೋಗಿದ್ರು. ಗದ್ದೆಯಿಂದ ಹುಲ್ಲು ಕುಯ್ಕೊಂಡು ತಲೆ ಮ್ಯಾಗ ಹೊತ್ಕೊಂಡು ಯಾವ ಥರ ಕಷ್ಟಪಟ್ಟು ಹೊತ್ಕೊಂಡು ಹೋಗ್ತಿದ್ದಾರೆ ನೋಡಿ ಮನೆಗೆ. ನೀವೇ ಒಂದು ಟ್ರಿಪ್ಪು ನೋಡಿ. ಪುಟ್ಟಣ್ಣಮ್ಮ ಅಂತ ಅವ್ರ ಹೆಸರು ನೋಡಿ. ಯಾವ ಥರ ಗದ್ದಾಗೆ ಹೋಗಿ ಊಟನೂ ಇಲ್ದಂತೆ ಹಸ್ಕೊಂಡು ನಿಜಕ್ಕೂ ಹುಲ್ ಕುಯ್ಕೊಂಡು ತಲೆ ಮ್ಯಾಗ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇವರು ನೋಡಿ. ನೋಡಿ ನೋಡಿ ಯಾವ ಥರ ರೈಟ್ ಸಿಗ್ತೋದಕ್ಕೆ ಯಾವ ಥರ ಹೇಳ್ತಾವ್ರ ನೋಡಿ. ಅವರು ತಂಬಾಟ್ಯಾಗ ರೈಟ್ ಸಿಗ್ತಾ ಇಲ್ವಂತೆ ಯಾವ ಥರ ಮಾತಾಡ್ತಾವ್ರ ಅಂತ ನೋಡಿ. ನೀವೇ ತುಂಬಾ ಕಷ್ಟಪಟ್ಬಿಟ್ಟಿದ್ದಾರೆ ನಿಜಕ್ಕೂ. ತಂಬಾಟ ರೈಟ್ ಸಿಗ್ತಾ ಇಲ್ಲ, ಬದ್ನಾಗ ಬೆಳೆ ಬೆಳೆದಂಥ ಇವಕ್ಕೆಲ್ಲ ರೈಟ್ ಸಿಗ್ತಾ ಇಲ್ಲ. ನಮ್ಮ ರೈತರು ಎಲ್ಲಿಗೆ ಹೋಗ್ಬೇಕು? ವರ್ಷಕ್ಕೆ 25,000 ನ್ಯಾಣ ಹಾಕತ್ತಾರ, ಸತ್ತೋಯ್ತಾರೆ. ನೋಡಿ ನಮ್ಮ ರೈತರು ಕಷ್ಟಪಡ್ತಾವ್ರೆ. ಸರ್ಕಾರಕ್ಕೆ ಹೆಂಗೆ ಗೊತ್ತಾಗಬೇಕು? ಸರ್ಕಾರ ಕಣ್ಣು ಮುಚ್ಕೊಂಡು ಅವ್ರವ್ರೆ ದುಡ್ಡು ಮಾಡ್ಕೊಂಡು MLA MP ಗಳು, ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಅವ್ರವ್ರೆ ದುಡ್ಡು ಮಾಡ್ಕೊಂಡು ಮನ ಮಡಿಕತ್ತವ್ರೆ. ನಮ್ಮ ರೈತರು ಹಿಂಗೆ ಕಷ್ಟಪಟ್ಕೊಂಡು ಒಂದು ವಾರ ಹುಲ್ ಕುಯ್ಕೊಂಡು ಒತ್ಕೊಂಡು ಹೋಯ್ತವ್ರೆ ಮನೆಗೆ ನೋಡಿ. ಮನೆಗೆ ಹೋಗ್ಬಿಟ್ಟು ಅಳ್ಸ್ಕೊಂಡಿರ್ ಮುದ್ದೆ, ಅಳ್ಸ್ಕೊಂಡಿರ್ ಸಾರು, ಅಳ್ಸ್ಕೊಂಡಿರ್ದು ಅನ್ನ ಇದು ತಿನ್ಕೊಂಡು ಬದುಕ್ತಾವ್ರೆ ನಮ್ಮ ರೈತರು. ಕಡ್ಲಾಪುರಿ ತಿನ್ಕೊಂಡು, ಖಾರ ಸಮೇತ ತಿನ್ಕೊಂಡು ಅಂಗಡಿಲಿ ನೋಡಿ ಎಷ್ಟೊಂದು ತುಂಬ ಕಷ್ಟಪಡ್ತಾವ್ರೆ ಅಂತ ನೋಡಿ. ಅದೇ ಥರ ಕಬ್ಬನ್ನು ಬೆಳೆದಿದ್ದಾರೆ ನೋಡಿ. ಕಬ್ಬು ನೋಡಿ ರೈತರು ನೋಡಿ. ಇದು ಚೀರ್ನಳ್ಳಿ ಗ್ರಾಮದ ನಮ್ಮ ರೈತರದ್ದು ಜಮೀನು. ಇದು ತಾವರಗೆರೆ ಗ್ರಾಮದ ರೈತರು ಜಮೀನು. ಇದು ಮಂಡ್ಯ ತಾವರಗೆರೆ ಅವ್ರದ್ದು ರೈತರು ಜಮೀನು ಇದು ನೋಡಿ. ಯಾವ ಥರ ಕಬ್ಬು ಬೆಳೆದಿದ್ದಾರೆ. ನೀವೇ ಒಂದು ಟ್ರಿಪ್ ನೋಡಿ. ನಿಜಕ್ಕೂ ದಯವಿಟ್ಟು ಹಿಂಗೆಲ್ಲ ಬಂದು ನೋಡ್ಬೇಕು. ನಿಜಕ್ಕೂ ನಮ್ಮ ರೈತರು ತುಂಬ ಕಷ್ಟಪಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲ ಬಂದು ಒಂದು ಟ್ರಿಪ್ಪು ನೋಡಿ, ಸಹಕರಿಸಿ. ನಿಜಕ್ಕೂ ಅವ್ರಿಗೇನಾರು ತೊಂದರೆ ಆಯಿತು ಅಂದ್ರೆ ನಮ್ಮ ರೈತರಿಗೆ ಅಷ್ಟೋ ಇಷ್ಟ ಒಂದಷ್ಟು ದಾನ ಮಾಡಿ, ದುಡ್ಡು ಕಾಸ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಅಂಜಲಿ ತಂಬಾಟಿ ಹಣ್ಣು ನೋಡಿ. ಆದರೂ ರೈಟ್ ಸಿಗ್ತಾ ಇಲ್ಲ, ಹೊಟ್ಟೆ ಎಲ್ಲ ಉರಿತೈತೆ. ನಿಜಕ್ಕೂ ರೈಟ್ ಸಿಗ್ತಾ ಇಲ್ವಲ್ಲ ಅಂದ್ಬಿಟ್ಟು ನೋಡಿ. ಅದೇ ಥರ ಕಾಲುವೆ ಕೂಡ ಐತೆ, ನೀರು ಬರ್ತೈತೆ ನೋಡಿ ಕಾಲುವೆಯಲ್ಲಿ. ಕಾಲುವೆ ಇದು ಪಿಟಾಪು ನಾಲೆ ಅಂತಾರೆ ಇದ ನೋಡಿ. ಕಾಲುವೆ ನೀರು ಹರಿತೈತೆ ನೋಡಿ. ಯಾವ ಥರ ಶಬ್ದ ಮಾಡ್ಕೊಂಡು ಹೋಯ್ತೈತೆ, ಜಳಕ ಜಳಕ ಅಂತ ನೀರು ಕಾಲುವೆ ಒಳಗಡೆ ನೋಡಿ. ಭತ್ತ ನಮ್ಮ ರೈತರು ಬೆಳೆದಿರುವಂಥ ಭತ್ತ ಇದು ನೋಡಿ. ಹೊಸೂರು ಗ್ರಾಮ, ತಾವರಗೆರೆ ಗ್ರಾಮದವರು
ಹಾಗೂ ಚೀರ್ನಳ್ಳಿ ಗ್ರಾಮದ ರೈತರು ಬೆಳೆದಿರುವಂಥ ಭತ್ತ, ಮರಗಿಡಗಳು, ಅದೇ ಥರ ತೆಗು ಮರಗಳು, ಬೇವಿನ ಮರ ನೋಡಿ, ಬೇವಿನ ಮರಗಳು ಜಾಸ್ತಿ ಐತೆ ಇದರಲ್ಲಿ. ಬೂದ್ರು ಮರಗಳು ಜಾಸ್ತಿ ಐತೆ ಇಲ್ಲಿ ನೋಡಿ. ಅದೇ ಥರ ಅರಳಿ ಮರನೂ ಕೂಡ ಐತೆ ಗದ್ದೆ ಒಳಗಡೆ. ಕಬ್ಬು ಕೂಡ ಬೆಳೆದಿದ್ದಾರೆ ನಮ್ಮ ರೈತರು. ಯಾವ ಥರ ಬೆಳೆದಿದ್ದಾರೆ ಅಂತ ನೋಡಿ ಒಂದು ಟ್ರಿಪ್ಪು. ನಿಜಕ್ಕೂ ನೋಡಿ ತುಂಬಾ ಕಷ್ಟಪಡ್ತಾರೆ ಕಣ್ರಿ ನಮ್ಮ ರೈತರು ನಿಜಕ್ಕೂ. ಕಷ್ಟಪಟ್ಟಂತ ಸರ್ಕಾರ ಕರೆಕ್ಟಾಗಿ ಬೆಳೆಗೆ ಬೆಲೆ ಕೊಡ್ತಾ ಇಲ್ಲ. ಬೆಳೆ ಬೆಳೆದಂಥ ಇದಕ್ಕೆ ಬೆಲೆ ಇಲ್ವಲ್ಲ, ಏನು ಮಾಡೋದು? ನೋಡಿ ಯಾವ ಥರ ತುಂಬ ಕಷ್ಟಪಡ್ತಿದ್ದಾರೆ ಅಂತ ನಿಜಕ್ಕೂ ನೋಡಿ. ಅಲ್ಲಿ ಭತ್ತ ಬೆಳೆದಿದ್ದಾರೆ. ಎಲ್ಲಿಂದ ಎಲ್ಲಿ ಗಂಟ ನೋಡಿದ್ರು ಬರೀ ಭತ್ತ ಕಬ್ಬು ಐತೆ ನೋಡಿ ಯಾವ ಥರ ಐತೆ ಅಂತ. ನೋಡಿ ನೋಡಿ ನಮ್ಮ ರೈತರು ಗದ್ದೆ ತಾವು ಊಟ ಮಾಡ್ತಾಯಿದ್ದಾರೆ. ನಮ್ಮ ರೈತರು ನೋಡಿ ಗದ್ದೆ ತಾವು ಊಟ ಮಾಡ್ತಾವ್ರೆ. ಇವಾಗ ಊಟ ತಂದಾಳೆ 11 ಗಂಟೆ ಆಗದ. ಗಂಡಂಗೆ ಇವಾಗ ತಗೊಬಂದು ಊಟ ಇಕ್ತಾವಳೆ ನೋಡಪ್ಪ. ನೋಡಿ ನೋಡಿ ಇವೆಲ್ಲ ನಮ್ಮ ರೈತರು ಬೆಳೆದಿರುವಂಥ ಕಬ್ಬು, ಭತ್ತ, ತೆಗು ಮರಗಳು ಸಾಲು ನೋಡಿ. ಇವರು ಸಕ್ಕುಬಾಯಿ ಅಂತ ಇವಾಗ ಊಟ ಉತ್ಕೊ ಬಂದಾರ ಗಂಡಂಗ. ಇಷ್ಟ ಗಂಟೆ ಬಿಸ್ಲಾಗಿ ಐತಾ ಇದ್ದ ಗಂಡ. ನೋಡಿ 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 ಇವರೇ ಗಂಡ ಇರ್ತಿರೋ. ಅವರು ರಾಮ ಅಂತ, ಇವರು ಸೀತೆ ಅಂತ. ರಾಮ ಸೀತೆ ಇಬ್ರು ಬಂದಿದ್ದಾರೆ ಇಲ್ಲಿಗೆ. ನೀರು ಕುಡಿತಾವ್ರೆ ಇವಾಗ ನೋಡಿ. ಚೀರ್ನಳ್ಳಿ ಗ್ರಾಮದ ನಮ್ಮ ರೈತರು ಇವರು ರಾಮಣ್ಣ ಅಂತ. ರಾಮಣ್ಣರ ಮಿಸ್ಸಸ್ಸು ಸೀತಾದೇವಿಯರು ಊಟ ತಂದಾರೆ. ಇವರು ವನವಾಸಕ್ಕೆ ಬಂದಿದ್ರು ಇಷ್ಟ ಗಂಟ ಗದ್ದೆ ಹತ್ರ. ಇಲ್ಲಿ ವನವಾಸ ಮುಗಿಸ್ಕೊಂಡು ಇವಾಗ ಬೂದ್ರು ಮರದ ಅಡಿಲಿ ಕೂತ್ಕೊಂಡು ನೋಡಿ. ಅವತ್ತಿನ ಕಾಲದಲ್ಲಿ ಸೀತಾದೇವಿ ವೃಕ್ಷದ ಕೆಳಗಡೆ ಕುಂತಿದ್ಲಂತೆ. ಇವತ್ತಿನ ಕಾಲದಲ್ಲಿ ಈ ಸೀತಾದೇವಿ ರಾಮ ಬೂದ್ರು ಮರದ ಅಡಿಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಗದ್ದೆ ಹತ್ರ ನೋಡಿ. ತಟ್ಟೆಯಲ್ಲಿ ಅನ್ನ ಹಾಕೊಂಡಿದ್ದಾರೆ, ಪಕ್ಕದಲ್ಲಿ ನೀರು ಮಡಿಕೊಂಡಿದ್ದಾರೆ. ಇವಾಗ ಅನ್ನ ಹಾಕ್ತಿದ್ದಾರೆ ಮತ್ತೆ ಬೋಸಿಯಿಂದ ನೋಡಿ ಯಾವ ಥರ ಹಾಕತ್ತಾ ಇದ್ದಾರೆ ಅಂತ. ಇವಾಗ ಸಾಂಬಾರು ಬಿಟ್ಕೋತಾರೆ. ಸಾಂಬಾರು ಐತೆ ನೋಡಿ. ಮಜ್ಜಿಗೆನೂ ಐತೆ, ಸಾಂಬಾರು ಐತೆ ಇಲ್ಲಿ ನೋಡಿ. ನೋಡಿ ತಿಳಿ ಸಾಂಬಾರು ಅಂತ ಬೇಕಾ ನಿಮ್ಗೂ? ಬ್ಯಾಡು ಅಂತ ಬಿಡಿ ಅವ್ರಿಗೆ ನೋಡಿ. ಸೀಪೆಣ್ಣು ಬಂದದ ಒಂದು. ರಾಮ ಸೀತೆಯರು ಊಟ ಮಾಡ್ತಾ ಇದ್ದಾರೆ ನಿಜಾಗ್ಲೂ ಕೂತ್ಕೊಂಡು ನೋಡಿ. ಯಾವ ಥರ ಗದ್ದೆ ಹತ್ರ ಕೂತ್ಕೊಂಡು ಅನ್ಯೂನ್ಯಾಗ ಗಂಡ ಇರ್ತೀರಿ ಇಬ್ರು ಯಾವ ಥರ ಊಟ ಮಾಡ್ತಾ ಇದ್ದಾರೆ ಅಂತ ನೋಡಿ. ಅದೇ ಥರ ನಮ್ಮ ಅವರೇ ಬೆಳೆದಿರೋದು ಕಬ್ಬ ಇದ ನೋಡಿ. ಯಾವ ಥರ ಕಬ್ಬು ಬೆಳೆದಾರೆ ಅಂತ. ಅವ್ರದ್ದೇ ಜಮೀನು ಇವೆಲ್ಲ. ಅದು ನೋಡಿ ಭತ್ತ ಅವರವಿಯ. ನಮ್ಮ ರೈತರು ಬೆಳೆದಿರುವಂಥ ಭತ್ತ, ಮರ ಗಿಡಗಳು, ಹಣ್ಣಿನ ಗಿಡಗಳು, ಬಾಳೆ ಗಿಡಗಳು, ತೆಂಗಿನ ಸಸಿ ಪ್ರತಿಯೊಂದು ಬೆಳೆದಿದ್ದಾರೆ ನಿಜಕ್ಕೂ ನೋಡಿ. ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ರಾಮ ಸೀತೆಯರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಜಮೀನು ಕಡೆ ಬಂದು ಈ ಥರ ಕಳೆ ತಿತ್ಕೊಂಡು ಜಮೀನು ಭತ್ತ ಗದ್ದೆಯಲ್ಲಿ ಇಷ್ಟು ಗಂಟೆ ಕಳೆ ತಿತ್ತರು. ಇವಾಗ ಊಟ ಮಾಡ್ತಾ ಇದ್ದಾರೆ ಏರಿ ಮೇಲೆ ಕೂತ್ಕೊಂಡು ನೋಡಿ. ನಮ್ಮ ಸೈಡಲ್ಲಿ ಇದೇ ಥರ ಊಟ ಮಾಡೋದು. ಗದ್ದೆ ಹತ್ರ ಬಂದ್ಬಿಟ್ರೆ ನಮ್ಮ ತಾಯಿದಿರೋ ಅಕ್ತಿರೋ ಎಲ್ಲ ತಗೊಬರ್ತಾರೆ. ಹಿಂಗೆ ಬುಟ್ಟಿ ಒಳಗೆ ಹಾಕೊಂಡು, ಮಕ್ರಿ ಒಳಗೆ ಹಾಕೊಂಡು ಅನ್ನ, ಮುದ್ದೆ, ಸಾಂಬಾರು, ಗೊಜ್ಜು, ಪಲ್ಯ ಎಲ್ಲನೂ ಇದೇ ಥರ ಎಲ್ಲ ಏರಿ ಮೇಲೆ ಕೂತ್ಕೊಂಡು ನೀಟಾಗಿ ಊಟ ಮಾಡ್ತೀವಿ ನೋಡಿ. ಯಾವ ಥರ ಊಟ ಮಾಡ್ತಾ ಇದ್ದಾರೆ ಅಂತ. ನೋಡಿ ಮಾಡ್ತಾರೆ ಕಣೋ. ಬಟ್ಟೆ ಎಲ್ಲ ಗಲೀಜಾಗದ ಕಣಪ್ಪ ನೀನು. ನೋಡಿ